ನಮಸ್ಕಾರ. ಸದಾನ್ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ದ್ವೇಷ ಭಾಷಣ ಮತ್ತು ಪ್ರತಿಬಂಧಕ ಕಾಯ್ದೆ 2025 ಜಾರಿಗೆ ಬರುವಲ್ಲಿ ವಿಳಂಬ ಆಗ್ತಾ ಇದೆ. ಯಾಕಂದ್ರೆ ರಾಜ್ಯಪಾಲರು ಅದನ್ನು ಇಟ್ಟುಕೊಂಡಿದ್ದಾರೆ ಅಂತ BJP-ಯವರು ಹೇಳ್ತಾರೆ, ಅದನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಥವಾ ರಾಜ್ಯಪಾಲರು ಹೇಳ್ತಾರೆ ಅದನ್ನು ತಿದ್ದುಪಡಿಗೆ ನಾನು ಕಳಿಸ್ತೇನೆ ಅಂತ ಹೇಳ್ತಾರೆ. ಇದೇನ ದ್ವೇಷ ಭಾಷಣ ಮತ್ತು ಪ್ರತಿಬಂಧಕ ಸರ್ಕಾರಕ್ಕೆ ಅಪಾಯ ತರುತ್ತೆ. ಸುಗ್ರೀವಾಜ್ಞೆಗಿಂತಲೂ ದೊಡ್ಡ ಮಾತು ಸರ್ಕಾರಕ್ಕೆ ಅಪಾಯ ತರುತ್ತೆ. ಹೋರಾಟಗಾರರು, ಚಿಂತಕರು, ಬರಹಗಾರರು, ಭಾಷಣ ಮಾಡೋರು ಬಹಳ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಇದು ಎಮರ್ಜೆನ್ಸಿಗಿಂತಲೂ ಬಹಳ ಡೇಂಜರ್ ಕಾಯ್ದೆ ಇದೆ. ಇನ್ನು ದೊಡ್ಡವರು ದಾಟಿ ಹೋಗ್ತಾರೆ. ಟಿವಿ ಮಾಧ್ಯಮದವರು ಅಥವಾ ದೊಡ್ಡ ಪ್ರಿಂಟ್ ಮೀಡಿಯಾದವರು ಏನು ಬರೆದ್ರೆ ಅವರಿಗೆ ನಡೀತೈತೆ. ಅದು ದೊಡ್ಡ ಭಾಷಣಕಾರರು, ರಾಜಕಾರಣಿಗಳು ಅವರು ದೇಶ ಭಾಷಣ ಮಾಡಲಿ, ಬೇಕಾದ್ ಮಾಡಲಿ. ಯಾಕಂದ್ರೆ DSP ನಡ್ಕೊಂಡು ಇದ್ದಿರ್ತಾರೆ, ಮ್ಯಾಜಿಸ್ಟ್ರೇಟ್ರಿಗೆ ಗೊತ್ತಾಗೋದಿಲ್ಲ. ಅದ್ರ ಮೇಲಿನ ಅಧಿಕಾರಿಗಳು ಅದೇ ತನಿಖಾ ಒಂದು ವರದಿಯನ್ನು ಸಿದ್ಧಪಡಿಸಬೇಕಾಗ್ತದೆ, ಅವರಿಗೆ ಅಧಿಕಾರ ಇದೆ. ಆದರೆ ಸೋಷಿಯಲ್ ಮೀಡಿಯಾದವರು, ನಮ್ಮಂಥವ್ರು, ನಂತರ ಚಿಕ್ಕ ಪತ್ರಕರ್ತರು, ಬರವಣಿಗಾರರು, ಅವರೆಲ್ಲ ನೇರವಾಗಿ ಜೈಲಿಗೆ ಹೋಗ್ಬೇಕಾಗ್ತದೆ. ಇಲ್ಲಿ ಏನಿಲ್ಲ, ಅವೈಲೇಬಲ್ ಇದೆ. ಏನ್ ಹೇಳ್ತಾರಂದ್ರೆ, ದೇಶ ಭಾಷಣದ ಪ್ರಸರಣ, ಪ್ರಕಟಣೆ ಅಥವಾ ಪ್ರಚಾರವನ್ನ ಮತ್ತು ಸಮಾಜದಲ್ಲಿ ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಳ ಸಮೂಹ ಅಥವಾ ಸಂಸ್ಥೆಗಳ ವಿರುದ್ಧ ಅಸಾಮರಸ್ಯ, ದ್ವೇಷವನ್ನು ಹುಟ್ಟಿಸುವಂತ ಅಪರಾಧಗಳನ್ನು ಪ್ರತಿಬಂಧಿಸಲು ಮತ್ತು ತಡೆಗಟ್ಟಲು ಆಗುವಂತ ಅಪರಾಧಿಗಳಿಗೆ ದಂಡನೆಯನ್ನ ಉಪಬಂಧಿಸಲು ಮತ್ತು ಹಾನಿಗೊಳಗಾದ ಸಂಸ್ಥೆಗೆ ತಕ್ಕ ಪರಿಹಾರವನ್ನು ಒದಗಿಸುವುದಾಗಿ ಒಂದು ವಿಧೇಯಕ ಸರ್ಕಾರ ಹೇಳಿದ್ದಾರೆ. ಈ ವಿಧೇಯಕದಲ್ಲಿ ಕೆಲವು ನ್ಯೂನತೆಗಳಿವೆ. ಅದನ್ನ ರಾಜ್ಯಪಾಲರು ಅದನ್ನ ನ್ಯೂನತೆಯನ್ನ ಸರಿಪಡಿಸಿಕೊಂಡು ಬನ್ನಿ ಅಂತ ಕಳಿಸಬಹುದು. ಇಲ್ಲಿ ಧರ್ಮ, ಜನಾಂಗ, ಜಾತಿ, ಸಮುದಾಯ, ಲಿಂಗತ್ವ, ಲೈಂಗಿಕ ಮನೋಗುಣ, ಜನ್ಮಸ್ಥಳ, ವಾಸಸ್ಥಳ, ಭಾಷೆ, ನ್ಯೂನತೆ ಅಥವಾ ಪಂಗಡ ಇವುಗಳ ಆಧಾರದ ಮೇಲೆ ಪೂರಕರವನ್ನ ಒಂದು ಕೆಟ್ಟ ಕನ್ಯೆ ಮಾಡುವಂತಿಲ್ಲ, ಜೋರಿನಿಂದ ಮಾತಾಡುವಂತಿಲ್ಲ, ಸಾರ್ವಜನಿಕವಾಗಿ ಭಾಷಣ ಮಾಡುವಂತಿಲ್ಲ, ಯಾವ ಧರ್ಮದ ಬಗ್ಗೆ ಒಂದೇ ಒಂದು ಶಬ್ದವನ್ನು ನುಡಿಯುವಂತಿಲ್ಲ, ಇತಿಹಾಸವನ್ನು ಹೇಳಿ ಮಾತಾಡುವಂತಿಲ್ಲ, ಒಂದು ಧರ್ಮ ಇನ್ನೊಂದು ಧರ್ಮದ ಬಗ್ಗೆ ದೇಶ ಭಾವನೆ ಮೂಡುವಂತ ಭಾಷಣಗಳನ್ನು ಮಾಡುವುದಲ್ಲ. ಅದಲ್ಲ, ಆ ಶಬ್ದಗಳನ್ನು ಹಿಡಿತಾರ ಅವರು. ಆ ಶಬ್ದ ಸಿಕ್ಕರೆ ಸಾಕು, ಯಾವುದೋ ರಾಜಕಾರಣಿಗೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಏನೋ ಹಾಗೆ ಸಾಧಿಸಬೇಕಾಗಿದೆ, ಅವ್ರು ಇದನ್ನ ಉಪಯೋಗ ಮಾಡ್ಕೋತಾರೆ. ಇಡೀ ಜಿಲ್ಲೆಯಲ್ಲಿ ಒಂದು 4-5 ಜನ ಪತ್ರಕರ್ತರು ಅಂದ್ರೆ ಯೂಟ್ಯೂಬ್ ಚಾನಲ್ ಒಳ್ಳೆಯವರು ಇರ್ತಾರೆ. ಅವರು ಸರ್ಕಾರವನ್ನು ಟೀಕಿಸ್ ಮಾಡ್ತಾರೆ. ಅಂದ್ರೆ ಜನಪ್ರತಿನಿಧಿಗಳ ಏನು ಒಳಗಿನ ಮರ್ಮ ಇದೆ ಅಥವಾ ಏನು ಸಂಪತ್ತು ಮಾಡಿರ್ತಾರೆ, ಭ್ರಷ್ಟ ಅಧಿಕಾರಿಗಳಿದೆ, ಅವ್ರ ಮೇಲೆ ವರದಿ ಮಾಡ್ಕೋತಾ ಇರ್ತಾರೆ. ಅವಾಗ ಎಂಥದ್ದು ಒಂದು ಶಬ್ದವನ್ನ ಹುಡುಕಾಡಿಕೊಂಡು, ಯಾವುದೋ ಒಂದು ಮಾತನ್ನು ಹಿಡ್ಕೊಂಡು, ಯಾವುದೋ ಒಂದು ಸಾಲವನ್ನು ಹಿಡ್ಕೊಂಡು, ಯಾವುದೋ ಒಂದು ಪದವನ್ನು ಹಿಡ್ಕೊಂಡು ಅವ್ರು ಏನ್ ಮಾಡ್ತಾರೆ, DSP ಕಂಪ್ಲೇಂಟ್ ಮಾಡ್ತಾರೆ. ನಾನ್ ಬೇಲೇಬಲ್ ಇದು ಅಂದ್ರೆ ಇಲ್ಲಿ ಕಾನೂನು ತಂದದ್ದು ಸರಿ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿದ್ರು ಕೂಡ ಇದ್ರ ದುರುಪಯೋಗ ಆಗುವಂತ ಸಾಧ್ಯತೆ ಬಹಳ ಹೆಚ್ಚಿದೆ. ಆದ್ರೆ ಅವ್ರು ಏನ್ ಹೇಳ್ತಾರೆ, ಸರ್ಕಾರವು ಇದಕ್ಕಿಂತ ಪ್ರಬಲ ಒಂದು 5 ಅಸ್ತ್ರಗಳನ್ನ ಅಂತ ಹೇಳ್ತಾರೆ. ನೋಂದಾಯಿತ ಅಲ್ಲದ ಸಂಸ್ಥೆಗಳು ಕೂಡ RSS ಟಾರ್ಗೆಟ್ ಆಯ್ತು. BJP ಅದಕ್ಕೆ ವಿರೋಧ ಮಾಡ್ತಾ ಇದೆಯಲ್ಲ, ಇಡೀ ಎಲ್ಲ ಸಮುದಾಯ ವಿರೋಧ ಮಾಡ್ಬೇಕಾಗಿತ್ತು, ಲೇಖಕರು ವಿರೋಧ ಮಾಡ್ಬೇಕಾಗಿತ್ತು. BJP ಅಷ್ಟೇ ಅಲ್ಲ, JDS ಅಷ್ಟೇ ಅಲ್ಲ, ಕಾಂಗ್ರೆಸ್ ಮೂಗಿದ್ದಾರೆ. ಯಾಕಂದ್ರೆ ವಿಧೇಯಕ ತಂದವರು ಅವರು, ಅವ್ರೇನೋ ವಿಧಾನ ಪರಿಷತ್ ಸಮರ್ಥನೆ ಮಾಡಿಕೊಂಡು, ಸಚಿವರು ವಿಧಾನಸಭೆಯಲ್ಲಿ ಸಮರ್ಥನೆ ಮಾಡಿಕೊಂಡ್ರು, ಏನೋ ಬಹುಮತ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಇದಕ್ಕೆ ಸಹಿ ಹಾಕಬಾರದು. ಎಲೆಕ್ಟ್ರಾನಿಕ್ ಮೀಡಿಯಾ ನಮ್ಮ ಕಳಕಳಿ ಮನವಿ ಮತ್ತು ಸಾರ್ವಜನಿಕ ಕಳಕಳಿ ಮನವಿಯೂ ಕೂಡ ಆಗಿದೆ. ವಿಧೇಯಕ ಬಂದ ನಂತರ ಏನೇನು ಅನಾಹುತ ಇದೆ ಯಾರಿಗೂ ಗೊತ್ತಿಲ್ಲ. ಒಳ್ಳೇದಾಗುವುದು ಕೆಟ್ಟದಾಗುವುದು ಅಂದ್ರೆ ಸಣ್ಣ ಮಂದಿ ಸಿಕ್ಕಾಕಿಕೊಳ್ಳೋದು ಬಹಳ ಗ್ಯಾರಂಟಿ. ಅದು ದೇಶ ಭಾಷಣಕ್ಕೆ ಅಪರಾಧಕ್ಕಾಗಿ ದಂಡನೆ. ಯಾರೇ ವ್ಯಕ್ತಿ ದ್ವೇಷ ಅಪರಾಧವನ್ನ ಎಸಗಿದರೆ ಆತನು 1 ವರ್ಷಕ್ಕೆ ಕಡಿಮೆ ಇಲ್ಲದಂತೆ 7 ವರ್ಷವರೆಗೆ ವಿಸ್ತರಿಸಬಹುದಾದ ಅವಧಿ ಅಂತ ಮೊದಲನೇದ್ದು. ಮತ್ತೆ 50,000 ರೂಪಾಯಿ ದಂಡ. ಇನ್ನು ಎರಡನೇ ಅವಧಿಗೆ ಅದೇ ವ್ಯಕ್ತಿ ಪುನರಾವರ್ತನೆ ಮಾಡಿದಂದ್ರೆ 2 ವರ್ಷ ಕಡಿಮೆ ಇಲ್ಲದಂತೆ 7 ವರ್ಷ ಶಿಕ್ಷೆ ಮತ್ತು 1 ಲಕ್ಷ ದಂಡ. ಬಂದ್ರನ್ನಲ್ಲ ಎರಡನೇದ್ದು ನಾನ್ ಬೇಲೇಬಲ್ ಬರೋದಿಲ್ಲ, ಶಿಕ್ಷೆ ಅನುಭವಿಸಿ 2ನೇ ಸಲ ಯಾಕೆ ಅಪರಾಧ ಮಾಡ್ತಾನೆ, ಬದಲಾವಣೆ ಮಾಡಕ್ ಬರೋದೇ ಇಲ್ಲ
ಅಂದ್ರೆ ನಾನು ಇಲ್ಲಿ ಅಂದ್ಕೊಳ್ತೇನೆ. ಶಬ್ದಗಳು ಆದ್ರೆ ಜನ ಏನ್ ಅರ್ಥ ನುಡಿತ ಅದ್ರ ಮಾಡ್ಕೊಂಡು ಮೇಲೆ ಇದೆ. ಅದನ್ನ ಈ ಒಂದು ಯಾವ್ದು ಕಾನೂನು ಬೇಕಾದ್ದು ಇದೆ, ಫಿಟ್ ಈ ಮಾಡೋದು ಆ ರೀತಿ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದು ಒಂದ್ ತಾಸು ಆದ್ರೆ ಭಾಷಣ ಅದರಿಂದ, ಮಾಡಿದ್ರೆ ಸ್ವಾಮಿನ ಸಹಿತ ಒಳಗೆ ತೊಂದ್ರೆ ಹಾಕ್ಬೋದು. ಸಮಾಜದಲ್ಲಿ ಆಗೋದಿಲ್ಲ ಇನ್ನು ಮೋಹನ ಅಂತ ಭಾಗವತ್ ಅನ್ಕೊಳ್ತೇನೆ. ಭಾಷಣ ಹೆಂಗ್ ಮಾಡ್ತಾರೆ ಅವ್ರು, ಭಾಷಣ ಮಾಡ್ಲಿಕ್ಕೆ ಬರಂಗಿಲ್ಲ. ರೂಲ್ಸ್ ಅನ್ನ ಕೆಲವು ರೂಲ್ಸ್ ಇನ್ನು RSS ಅವರು ಭಾಷಣ ಬಂದ್ ಮಾಡ್ತಾರೆ ಅವರು. ರೂಲ್ಸ್ ಗಳನ್ನ ನಾವು ಮತ್ತೆ ಆ ಸಂಘಟನೆಯವರು ಏನು ಮುಖಂಡರು ಆಯೋಜಕರು ಕೂಡ ಒಂದು ಸಮಾರಂಭ ಆಯೋಜನೆ ಮಾಡಿದ್ರೆ ಅಲ್ಲಿ ಯಾರಾದ್ರೂ ದೇಶ ಭಾಷಣ ಮಾಡಿದ್ರು ಅಥವಾ ಯಾವ್ದೋ ಒಂದು ತಪ್ಪು ಭಾಷಣ ಮಾಡಿದ್ರು ಅವರು ಕೂಡ ಒಳಗೇನೆ ಇದನ್ನ ಮಾನ್ಯ ಎಲ್ಲರೂ ಏನೋ ಒಳಗೆ hate ಮಾಡೋದು speech ಕಾನೂನು ತರ್ತಾರೆ, ಏನೋ ಎಮರ್ಜೆನ್ಸಿ ಟೈಮ್ನಲ್ಲಿ ನನಗೆ ಮಾಧ್ಯಮದವರು 12 ಲಕ್ಷ ಹೋರಾಟಗಾರರನ್ನು ಒಳಗಿಟ್ಟಿದ್ರು. ನಸಬಂದಿಯಲ್ಲಿ ನಾನು ಯಾಕಪ್ಪ ಏನು 1 ಕೋಟಿಗೂ ಹೆಚ್ಚು ಇದ್ದೀರಲ್ಲ ನೀವೆಲ್ಲ ಅಂತ ಹೇಳಿದೆ. ನಸಬಂದಿ ಮಾಡಿದ್ರು. ಬಹಳ ಎಕ್ಸೈಟ್ ಆಗ್ಬಿಟ್ಟಿದ್ರು. ನನಗೆ ಅಡ್ಡ ಈ ಹಾಕೊಂಡು ಅಲ್ಲೆಲ್ಲ ಮಾಧ್ಯಮನ ನಸಬಂದಿ ಮಾಡಬೇಕಂತ ಒಂದು ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಇದು ಖಂಡಿತವಾಗಿ ಹೇಳ್ಬೋದು. ಅವ್ರು ಏನೇ ಸಮರ್ಥನೆ ಮಾಡ್ಕೊಳ್ಳಿ. ಆಲ್ರೆಡಿ ದ್ವೇಷ ಸಾಧಿಸುವಂತ ನಾವು ಕಾನೂನನ್ನ ಪುಸ್ತಕಗಳನ್ನ ಅಭ್ಯಾಸ ಕೋಟ್ ಮಾಡಿದೆ ಅಂತ ಹೇಳ್ತೇವೆ. ಆಲ್ರೆಡಿ ಮುದ್ರಣ ಆಗಿರುವಂತ ಹಂತಕ್ಕೆ ಬಿದ್ದಿದ್ದಾರೆ ಅವ್ರು. ಆಲ್ರೆಡಿ ಮುದ್ರಣ ಆಗಿರುವಂತ ಯಾವ್ದಾದ್ರು ಪುಸ್ತಕಗಳು, ಯಾವ್ದಾದ್ರು ಗ್ರಂಥಗಳು ಅದರಲ್ಲಿ ದ್ವೇಷವನ್ನು ಉಂಟು ಮಾಡುವಂತದನ್ನ ಕೋಟ್ ಮಾಡಿದ್ರೆ ನಾವು ಯೂಟ್ಯೂಬ್ ಇದರಲ್ಲಿ ಚಾನಲ್ ಆಕ್ಟ್ ಅಲ್ಲಿ ಬರ್ತದೆ. ಫೇಸ್ಬುಕ್ ನಡೆಸಂಗಿಲ್ಲ. ನಾವು ಯಾವ್ದೋ ಗ್ರಂಥ ಕೋಟ್ ಬೆಳಗ್ಗೆ ಮಾಡ್ತೀವಪ್ಪ, ಪ್ರವಚನ ಹೇಳಲಿಕ್ಕೆ ಬರೋದಿಲ್ಲ. ದ್ವೇಷನ ಪ್ರವಚನ ಉದ್ಭವಿಸುವಂತ ಮಾತುಗಳಿದೆ ಅದರಲ್ಲಿ, ಅದನ್ನ ಗುಬ್ಬಿ ಕೋಟ್ ಮೇಲೆ ಮಾಡಿ ಏನೋ ಮಾತಾಡಿರ್ತೇವೆ ಅಥವಾ ಯಾವ್ದೋ ಗರುಡ ಪಕ್ಷಿಯಿಂದ ಮಾತಾಡಿದಲ್ಲ, ಕೇಳಿಸ್ಕೊಂಡ್ರೆ ಏನೋ ಗೊತ್ತಾಗ್ತದೆ. ಸುದೀಪ್ ನೋಟಿಸ್ ಹೋಯ್ತಲ್ಲ ಕನ್ನಡ ಕಲರ್ಸ್ ಹಂಗೇನಾದ್ರು ನಮ್ಗೆ ನೋಟಿಸ್ ಕಳ್ಸವ್ರ ನಾನ್ ಬೇಲೇವಲ್ಲ ಎತ್ಕೊಂಡು ಸೀದಾ ಒಳಗೆ ಜೈಲಿಗೆ ಅವಾಗ ಹೋರಾಟಗಾರರಿಗೆ ದೊಡ್ಡ ತೊಂದರೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಲ್ಲ. ಆರ್ಟಿಕಲ್ 19 ಏನ್ ಹೇಳ್ತೇವೆ, ಭಾರತೀಯ ಸಂವಿಧಾನ ಏನ್ ಹೇಳ್ತೇವೆ, ಅದು ಸ್ವಾತಂತ್ರ್ಯವನ್ನು ಕಿತ್ಕೊಂಡಂಗ ಆಯ್ತು. ಅಂದ್ರೆ ಸಂವಿಧಾನಕ್ಕಿಂತ ಇವರು ಶ್ರೇಷ್ಠ ಕಾಯ್ದೆ ಅಂತ ತರಲಿಕ್ಕೆ ಕೊಂಡಿದ್ದಾರೆ. ಇದು ಖಂಡನೆ ಅಂತ ಏನರ್ಥ ಅಂದ್ರೆ ದೇಶ ಭಾಷೆಯಿಂದ ಏನು ಮಸೂದೆಯನ್ನು ಆ ಹಳೆ ತಡೆಗಟ್ಟಬೇಕು. ಇದು ಪುಸ್ತಕದಲ್ಲೂ ಯಾವುದೇ ಕೂಡ ಕಾರಣ ಇದ್ರೆ ರಾಜ್ಯಪಾಲರು ಅದು ಕೂಡ ಸಹಿ cover ಆಗುತ್ತೆ. ಮಾಡಲೇಬಾರದು. ನಾಳೆ ಮತ್ತೊಂದು ಹಿಂದೆ ಏನ್ ಪ್ರಿಂಟ್ ಆಗಿದೆ ತಾವೆಲ್ಲ ನಮಸ್ಕಾರ.